ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ಒಣರಂಗದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪಿ. ರವಿಕುಮಾರ್ ಗೌಡ ಗಣಿಗಾರ್ ಅವರು ಉದ್ಘಾಟಿಸಿ 2024-25ನೇ ಸಾಲಿನಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಅತಿ ಹೆಚ್ಚು ಅಂಕ ಪಡೆದ ಒಟ್ಟು 26 ವಿದ್ಯಾರ್ಥಿನಿಯರಿಗೆ ತಲಾ 11,500 ರುಗಳಂತೆ ಒಟ್ಟು 3 ಲಕ್ಷ ರುಗಳ ನಗದು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಜಾ ಭಾರತ ಖ್ಯಾತಿಯ ಜಗ್ಗಪ್ಪರವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳಾ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭುರಾಜ ಗುರುಕೇರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ದಾನೇಗೌಡ, ಖಜಾಂಚಿ ಡಾಕ್ಟರ್ ಗುಳೆ ಅರೀಫಾ, ರೆಡ್ ಕ್ರಾಸ್ ಸಮಿತಿ ಸಂಚಾಲಕರಾದ ನವೀನ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಶೇಖರ್, ನಗರಸಭೆ ಸದಸ್ಯರಾದ ಶ್ರೀಧರ್, ಪುಷ್ಪಲತಾ, ಅಶೋಕ್, ವಸಂತಲಕ್ಷ್ಮಿ, ರವಿಕಿರಣ್, ಹೇಮಲತಾ, ಕಾಲೇಜು ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಹಾಜರಿದ್ದರು. ಯಾರು ಕಲಿಬೇಕಾಗಿಲ್ಲ, ನಾನೇ ಬರಬಹುದು. ನಾನು ಹೇಳೋದು, ನಿಮ್ಮ ಕಾಲೇಜಿನಲ್ಲಿ ಮಕ್ಕಳ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ಲಾನ್ ಮಾಡಿ ಅಂತ. ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಕೈನಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ದಿನ 20 ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನನ್ನನ್ನು ಈ ಕಾಲೇಜಿನ ಅಧ್ಯಕ್ಷ, ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾರಿಗೂ ಒತ್ತಡ ಮಾಡಂಗಿಲ್ಲ. ನನ್ನನ್ನು ಕರೀರಿ ಅಂತ. ನಾನು ಹೇಳೋದು, ಕಾಲೇಜಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣವನ್ನ ಅಭಿವೃದ್ಧಿ ಮಾಡೋದಕ್ಕೆ ಮೀಟಿಂಗ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರದು. ಓಕೆ, ಅದೊಂದು ಕಡೆ ಇರ್ಲಿ. ಈ ಕಾಲೇಜಿನ ಅಭಿವೃದ್ಧಿ ಮಾಡಬೇಕು. ಮಕ್ಕಳು ಮಂಡ್ಯದಲ್ಲಿ ನೀವೆಲ್ಲ ರ್ಯಾಂಕ್ ಬರಬೇಕು. ನಮ್ಮ ಕಾಲೇಜನ್ನ ಖಾಸಗಿ ಶಾಲೆ ಜೊತೆ ಪೈಪೋಟಿಗೆ ಇಡಬೇಕು ಅಂತೇಳಿ ಈಗ ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಬಂದಾಗ ನನ್ನ ಮನೆ ಹತ್ರ ಫೀಸ್ ಕೇಳೋದಕ್ಕೆ ಬರ್ತಾರೆ. ಆದ್ರೆ ಗೌರ್ಮೆಂಟ್ ಕಾಲೇಜವ್ರು ಯಾರು ಬರಲ್ಲ. ಪ್ರೈವೇಟ್ ಕಾಲೇಜಲ್ಲಿ 3 ಲಕ್ಷ ಕಟ್ತಾ ಇದೀನಿ, ನೀವು ಸಹಾಯ ಮಾಡಿ. 10 ಲಕ್ಷ ಆಗಿದೆ, ಸ್ವಾಮೀಜಿಗೆ ಕಡಿಮೆ ಮಾಡಿಸಿ, PS ಕಾಲೇಜ್ ಅವ್ರಿಗೆ ಹೇಳಿ, ಅವ್ರಿಗೆ ಹೇಳಿ, ಇವ್ರಿಗೆ ಹೇಳಿ ಅಂತ ಬರ್ತಾರೆ. ನಾನು ಹೇಳ್ತೀನಿ, ನಮ್ದೇ ಕಾಲೇಜ್ ಇದ್ರೆ 4,000 ರೂಪಾಯಿ ಫೀಸು, 10,000 ರೂಪಾಯಿ ಫೀಸು, ಫ್ರೀಯಾಗಿ ಸೀಟ್ ಕೊಡಿಸ್ತೀನಿ, ಹೋಗಿ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಕಡೆ ಬರಲ್ಲ. ಆದ್ರೆ ಸಾಧನೆ ಮಾಡಿರೋದ್ರಲ್ಲಿ ಗೌರ್ಮೆಂಟ್ ಕಾಲೇಜಿನ ಮಕ್ಕಳೇ ಉತ್ತಮ. ಯಾವ ಖಾಸಗಿ ಶಾಲೆ, ಯಾವ ಸ್ವಾಮೀಜಿಗೆ ಹೇಳಿದ ಶಾಲೆ, ಕಾಲೇಜ್ ಅವರು ಸಾಧನೆಯನ್ನ ಮಾಡಿಲ್ಲ. ಆದ್ರೂ ನಂದು 50,000, 1 ಲಕ್ಷ, 25,000, ಯಾಕಂದ್ರೆ ಕರ್ಕೊಂಡ್ ಬಂದಿರೋದು ನಮ್ಗೆ ಎಲೆಕ್ಷನ್ ಮಾಡಿರ್ತೀನಿ, ನಾವು ಮುಗಿಸ್ಕೊಳ್ತೀನಿ ಅಂತ ದುಡ್ಡು ಕೊಡೋದು. ವರ್ಷಕ್ಕೆ 40-50 ಲಕ್ಷ ಫೀಸ್ಗೋಸ್ಕರ ಹೋಗ್ತದೆ. ಆದ್ರೆ ನಮ್ಮ ಕಾಲೇಜ್ ಬರೋದು, ನೀವು ಕೊಡೋ ಕ್ಯಾಶ್ನೆಟ್ ತಿನ್ಬಿಟ್ಟು ಹೋದ್ರೆ ಏನು ಉಪಯೋಗ ಆಗಲ್ಲ. ನಮ್ಮ ಮಕ್ಕಳಿಗೂ ಇನ್ನಷ್ಟು ಸ್ಫೂರ್ತಿ ಬರಲಿ ಅಂತೇಳಿ ಕಳೆದ ವರ್ಷ 3 ಲಕ್ಷ ರೂಪಾಯಿಯನ್ನ ಬಹುಮಾನವನ್ನ ಘೋಷಣೆ ಮಾಡಿದೆ. ನಾನು ಹೇಳಿದೆ 3 ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡಿ ಅಂತ. ಆದ್ರೆ ಅದನ್ನ ಇಲ್ಲ ಸರ್, 26 ಜನನು ಕೂಡ ಈಕ್ವಲ್ ಆಗಿ ಬಂದಿದ್ದಾರೆ. ಇದನ್ನ 11,000 ರೂಪಾಯಿ ತರ ಡಿವೈಡ್ ಮಾಡ್ತೀನಿ ಅಂದ್ರೆ ಏನೋ ನಿಮ್ ಇಷ್ಟ. ನಾನಂತೂ 3 ಲಕ್ಷ ಕೊಡೋದು, ನೀವೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಅವ್ರು ನಿಮ್ಮ 26 ಜನ ವಿದ್ಯಾರ್ಥಿಗಳಿಗೂ ಕೊಟ್ಟಿದ್ದಾರೆ. ಈ ಪಕ್ಕದಲ್ಲಿ ಕೂತ್ಕೊಂಡ್ರು ಮೇಷ್ಟ್ರು ಸುಮ್ಮನೆ ಇರಲ್ಲ. ಸರ್, ಈ ವರ್ಷ ಲಾಸ್ಟ್ ಬರೋ ವರ್ಷನೂ ಕೊಡ್ತೀರಾ ಅಂತ ಬೇರೆ ಕ್ವಶನ್ ಮಾರ್ಕ್ ಹಾಕೋದು. ನಾವು ಒಂದಿಸಿ ಬರಿಬೇಕಲ್ಲ. ಅದರಿಂದ ನಾನು ಶಾಸಕನಾಗಿ ನಿಮ್ಮ ಕಾಲೇಜಿಗೆ ಅಧ್ಯಕ್ಷನಾಗಿರೋವರೆಗೂ ನಿಮಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನ ಬರೋ ವರ್ಷನೂ ಕೊಡ್ತೀವಿ, ಅದ್ರ ವರ್ಷನೂ ಕೊಡ್ತೀವಿ, ಅದ್ರ ಆಚೆ ವರ್ಷನೂ ಕೊಡ್ತೀವಿ, ಅದ್ರ ಆಚೆ ವರ್ಷನೂ ಕೊಡ್ತೀನಿ. ಇದು ಕೊಡ್ತಾ ಇರೋದು ನೀವು ಖರ್ಚು ಮಾಡ್ಲಿ ಅಂತಲ್ಲ, ನೀವು ಪೈಪೋಟಿ ಮಾಡಿ ಅತಿ ಹೆಚ್ಚು ನಂಬರ್ ಅನ್ನ ತಗೊಳ್ಳಿ ಅಂತ 1 ವರ್ಷ ಮುಂಚೆನೆ ಈಗಲೇ ಘೋಷಣೆ ಮಾಡಿದೀವಿ. ಕಷ್ಟಗಳನ್ನ ನೋಡಿ ಆ ಕಷ್ಟಗಳಿಗೆ ನಾನು ಬಾಕಿ ಆಗ್ತೀನಿ ಅಂತ ಬರ್ತಾರೆ ರವಿ ಸರ್ ಬಂದವರು ರಚ್ಚಪ್ಪಳವರು. ಆಮೇಲೆ ನಾವು ಯಾರಿಗಾದ್ರೂ 1 ರೂಪಾಯಿ ಕೊಡಬೇಕು ಅಂತಂದ್ರೆ 100 ಸತಿ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ವಿದ್ಯಾರ್ಥಿಗಳು ಓದಿದ್ದಾರೆ, ಅವ್ರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಇಲ್ಲಿ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟೋ ಜನ ರೈತರ ಮಕ್ಕಳಿದ್ದಾರೆ, ಎಷ್ಟೋ ಜನ ಶ್ರೀಮಂತರು ಇರ್ತಾರೆ. ಎಲ್ಲರ ವಿದ್ಯಾರ್ಥಿಗಳು ಮಿಕ್ಸ್ ಆಗಿನೇ ನಮ್ದೊಂದು ಕಾಲೇಜ್ ಆಗೋದು. ಆ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ 1 ಲಕ್ಷ ಬಹುಮಾನ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ಕಡಿಮೆ ಜನ. ಅದನ್ನ ಇವತ್ತು ನಮ್ಮ ರವಿ ಸರ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಜೋರ ಚಪ್ಪಾಳೆ ಹೊಡೆದು, ಇನ್ನೂ ನಮ್ಮ ವಿದ್ಯಾರ್ಥಿಗಳಲ್ಲಿ 1000 ಟ್ಯಾಲೆಂಟ್ ಇದೆ ಸರ್. ಆ ವಿದ್ಯಾರ್ಥಿಗಳನ್ನ ಗುರುತಿಸಿ ಇನ್ನೂ ಸ್ವಲ್ಪ ನಿಮ್ಮ ಅಧಿಕಾರದಲ್ಲಿರೋ ಗಂಟ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಯಾಕೆ ಅಂತಂದ್ರೆ ನಮ್ಗೆ ಆ ಥರ ಪ್ರೋತ್ಸಾಹಗಳು ಕಡಿಮೆ ಸಿಕ್ಕಿರೋದ್ರಿಂದ ನಮಗೂ ಏನು ಮಾಡೋಕ್ಕಾಗಲಿಲ್ಲ ಸರ್. ಇನ್ನು ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲೂ ಓದ್ತಾರೆ, ಇನ್ನೂ ಹೆಚ್ಚು ಓದಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲರೂ ಹೋಗಿ ಎಜುಕೇಶನ್ ಮಾಡಿ ಈ ಕಾಲೇಜ್ಗೆ ಕೀರ್ತಿ ತಂದು ಕೊಡಬೇಕು. ಅದಕ್ಕೋಸ್ಕರ ನಮ್ಮ ರವಿ ಸರ್ ಅವರು ನಿಮ್ಗೆಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮಾಡ್ತಾರೆ. ಈಗಲೇ ಇಷ್ಟು ಸಹಾಯಕ್ಕೆ ಅಂತ ಬಂದವರು ಮುಂದಕ್ಕೂ ನಿಮಗೆ ಸಹಾಯ ಮಾಡ್ತಾರೆ.
ಏನೇ ಕಷ್ಟಗಳಿದ್ರು ನಿಮ್ಮ ಸರ್ಗಳ ಹತ್ರ ತಿಳಿಸ್ಕೊಂಡು ಎಜುಕೇಶನ್ನ ನಿಲ್ಲಿಸದೆ ಓದಿ. ಅದ್ರ ಜೊತೆಗೆ ಅವರು ತಾವೇ ಸ್ವತಃ ಸುಮಾರು 3 ಲಕ್ಷ ರೂಪಾಯಿಗಳನ್ನ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂತಹ ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ಪ್ರತಿ ವಿಭಾಗದಲ್ಲಿಯೂ ಒಬ್ಬೊಬ್ಬರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು PG-ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಪ್ರತಿ ವಿದ್ಯಾರ್ಥಿಗಳಿಗೂ ಸಹ 11,500 ತಲಾ ಒಟ್ಟು 3 ಲಕ್ಷ ರೂಪಾಯಿಗಳನ್ನ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಅದ್ರ ಜೊತೆಗೆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತಕ್ಕಂತಹ ಉದ್ದೇಶದಿಂದ 1 ಲಕ್ಷ ರೂಪಾಯಿಗಳನ್ನ ಬಹುಮಾನವನ್ನ ಅಥವಾ ಅನುದಾನವನ್ನ ಘೋಷಿಸಿದ್ದಾರೆ. ಇಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂತಹ ಶಾಸಕರು ನಮಗೆ ಇವತ್ತೇನೆ ಕಾಣಿಸ್ತಾ ಇರೋದು. ಇದ್ರ ಜೊತೆಗೆ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿಯೂ ಸಹ ಅವರು ಬಹು ಕ್ರಿಯಾಶೀಲರಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದಾವೆ. ನೀವು ಈ ದಿನ ಪರಿಸ್ಥಿತಿನಲ್ಲಿ ಮಂಡ್ಯ ತಾಲೂಕಿನಲ್ಲಿ ಅಥವಾ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಬೇರೆಲ್ಲೂ ಆಗಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಅಷ್ಟೊಂದು